ಏನಾಯ್ತ್ರಿಪ್ಪ? ಜ್ಞಾನಿಗಳೊಂದು ಕಡೆ ಒಂದು ಮಾತು ಹೇಳ್ತಾರ. ಏನಾಯ್ತ್ರಿಪ್ಪ? तील में तेल है, तील में तेल है मगर दिखता नहीं, पेट में अंगार है मगर जलता नहीं. ಹೌದ್ ಹೌದಾ? दूध में घी है वो भी मगर दिखता नहीं ಅಂತ ಹೇಳಿದ್ ನಾನು ಹೇಳ್ದಿ. ಹಿಂಗೇನ್ರಿಪ್ಪ ಮಾತಾ? ಹೇಳ್ತಾರ. ಹಿಂಗದೇನ್ರಿ ಸರ ಮಾತಾ? ಹೀಗಂದ್ರೆ ಏನು? ಹಾವ್ ಎಳ್ಳಿನೊಳಗೆ ಎಣ್ಣೆಲ್ಲ ಅದ ಎಳ್ಳಿನೊಳಗೆ ಎಣ್ಣೆದ ಯಾರ ಕಣ್ಣಿಗೆ ಕಂಡೈತೇನು? ಏನಿಲ್ರಿಪ್ಪ? ಕಂಡಿಲ್ಲ. ಹೌದ್ ನಮ್ಮ ನಿಮ್ಮೆಲ್ಲಾರು ಉದುರದೊಳಗೂ ಬೆಂಕಿ ಅದ. ಅದ ಈ ಬೆಂಕಿ ಅಂದ್ರೆ ನಮ್ಮನ್ನ ಸುಟ್ಟೈತೇನು? ಏನಿಲ್ರಿ ಸರ? ಸುಟ್ಟಿಲ್ಲ. ಹೌದ್ दूध में घी है वो भी मगर दिखता नहीं. ಈಗದೇನ್ರಿಪ್ಪ? ಹಾಲಿನೊಳಗ ತುಪ್ಪದ. ಅದ ತುಪ್ಪದ ಕರೆ ತುಪ್ಪ ತೆಗಿಬೇಕಾದ್ರೆ ಕಷ್ಟ ಅದ. ಅದು ಹೆಂಗ್ರಿಪ್ಪ? ಹಾಲು ಹಿಂಡಿ ಕಾಸಿ ಹೆಪ್ಪ ಹಾಕಿ ಹೌದ್ ಕಡಗೋಲಿಂದ ಕಟ್ಟದಾಗ ಬೆಣ್ಣಿ ಬರ್ತದ. ಬರ್ತದ. ಅದೇ ಬೆಣ್ಣಿ ಒಯ್ದು ಒಲಿ ಮೇಲೆ ಕಾಸಿರ ತುಪ್ಪ ಆಗ್ತದ. ಆಗ್ತದ್ರಿಪ್ಪ. ಅದೇ ತುಪ್ಪ ಅಂತಂದ್ರೆ ದೇವರ ಮುಂದೆ ತಾಯಿ ದ್ಯಾಮಗಂಗಾ ದೇವಿ ಮುಂದೆ ದೀಪ ಹಚ್ಚಿರ ದೀಪ ಹತ್ತದ. ಹತ್ತದ. ಇದೆಲ್ಲಾ ತುಪ್ಪ ಎದ್ರಾಗ ಹುಟ್ಟ್ಯದ? ಎದ್ರಾಗ್ರಿಪ್ಪ? ಹಾಲಿನಾಗೆ ಹುಟ್ಟ್ಯದ. ಹೌದ್ ಅದೇ ತುಪ್ಪ ಒಯ್ದು ಹೊಳ್ಳಿ ಹಾಲಿನಾಗ ಕುಡಿಸಿರ ಕುಡ್ತೈತಿನು? ಹಂಗಂದ್ರಿಪ್ಪ? ಅದು ಹೊರಗೆ ಬರುದು ಕೂಡಂಗಿಲ್ಲ. ಹೌದ್ ಹಿಂಗ ಮನುಷ್ಯನಿಗೆ ಒಮ್ಮೆ ಸಂಸ್ಕಾರ ಆಯ್ತಂದ್ರ ಒಮ್ಮೆ ಸಂಸ್ಕಾರ ಗುರುಮುಖದಿಂದ ಒಂದ ಸಂಸ್ಕಾರ ಆಯ್ತಂದ್ರ ವಾಣಿ ಆಯ್ತಂದ್ರ ಒಂದ್ ಮೆಟ್ಟಲಕ್ ಹೋಗಿ ನಿಂತಂದ್ರ ಹೌದ್ ಅವ ಹಳ್ಳಿ ಕೆಳ ಮೆಟ್ಟಲಕ್ಕೆ ಬರಂಗಿಲ್ಲ. ಬರಂಗಿಲ್ಲ. ಯಾಕಿದನ್ನ ಹೇಳಬೇಕಾಗಿದೆ ಅಂದ್ರ ಯಾಕ್ರಿಪ್ಪ? ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಪೂರ್ವದಲ್ಲಿ ಈ ಪ್ರಥಮ ಡೊಳ್ಳಿನ ಪದ ಹುಟ್ಟಿದೆ ಇಂಡಿ ತಾಲೂಕ. ಹೌದ್ ಹೌದ್ ಇಂಡಿ ತಾಲೂಕಿನಲ್ಲಿ ಪ್ರಖ್ಯಾತಿ ಕಲಾವಿದರಾಗಿ ಹೋದ್ರು. ಯಾರಪ್ಪ ಅವರು? ಹೊನ್ನಾಳ ಚಂದ್ರ ಮುತ್ಯ, ಜೇವೂರು ಚನ್ನಬಸಪ್ಪಗೌಡರು, ಲೋಣಿ ಸದಾಶಿವ, ಕೊಂಕಣಗಾವಿ ಯಲ್ಲಪ್ಪ ಮುತ್ಯ, ಹತ್ತರ ಗಾಡಿಯಪ್ಪ ಮುತ್ಯ, ರೋಗಿ ಶಾಂತಲಿಂಗ, ಅವನೇ ಅಂಜುಟಿ ಕಲ್ಲಪ್ಪ ಮುತ್ಯ. ಪ್ರಥಮ ಡೊಳ್ಳಿನ ಪದ ಹುಟ್ಟಿದೆ ಎಲ್ಲಿಪ್ಪ ಅಂದ್ರೆ ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಶಿರಾಡೋಣ ಮಠ. ಹೌದಾ? ಮಠದಲ್ಲಿ ಶ್ರೀ ಗುರು ಸಿದ್ದಬೀರ ದೇವರ ಗದ್ದಿಗೆ ಮೇಲೆ ನಾನು ಮುತ್ಯ ಮಾಡಿದ್ರೆ ಬರೇ ಡೊಳ್ಳೆ ಬಡಿ ಅವನ ಅವನು ಸಾಕಿದ ಮಗ ಆಗಿರ್ತಕ್ಕ ಯಾರು? ಬುಳ್ಳಾನ ಸಿದ್ದ. ಹುಟ್ಟಿಗೆ ಎಂಕಣಗೌಡ ಸುಪುತ್ರನಾಗಿರ್ತಕ್ಕಂಥ ಬುಳ್ಳಾನ ಸಿದ್ದ ಮೊದಲು ಬೆಳಗಿನ ಹಾಡ ಬರೆದಿದ್ದೆ ಇದೇ ಶಿರಾಡೋಣ ಮಠ. ಈ ಡೊಳ್ಳಿನ ಪದದ ಮೇಲೆ ತವರೂರ್ ಅಂದ್ರ ಇಂಡಿ ತಾಲೂಕ. ಇಂಡಿ ತಾಲೂಕದ. ಹೌದು. ಇಲ್ಲಿ ಬಂದಿಕ್ರೆ ನಾವ್ ಏನಾರ ಡೆಬ್ಬಿ ಬಡದು ಗುಬ್ಬಿ ಹಾರಿಸಿ ಹೋದ್ರೆ ಕೆಲಸ ಆಗಂಗಿಲ್ಲ. ಆಗಂಗಿಲ್ರಿಪ್ಪ. ವಿಷಯ ಎಲ್ಲಾನು ಇಲ್ಲೇ ಅದ. ಹೌದ್ ನೀವು ಹೇಳಿದ ವಿಷಯಗಳನ್ನ ಜಗತ್ನಾಗ ಎಷ್ಟೋ ಮಂದಿ ಬೆಳೆಸ್ಕೊಂಡು ತಮ್ಮ ಹೆಸರು ಹಾಕಿ ಹಾಡ್ದವ್ರದಾರ ಹೋಗ್ಯಾರ. ಸದ್ದ ಒಂದು ವರ್ಷದ ಇನ್ನ ಒಂದು ತಿಂಗಳಾಗಿಲ್ಲ. ನಾಳೆ 31ನೇ ತಾರೀಕಿಗೆ ಇನ್ನ ಒಂದ್ ವರ್ಷದ ಒಂದ್ ಆಗ್ತದ. ಯಾರಿಪ್ಪ? ಇದೇ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಉಟ್ಗೆ ಗ್ರಾಮದಲ್ಲಿ ಜನಿಸಿ ಸೊನ್ಯಾಳ ವಿಜಯ ವಿಠ್ಠಲ ದೇವರ ಡೊಳ್ಳಿನ ಹಾಡ ಸಂಘವನ್ನು ಕಟ್ಟಿ ಗಾಣಿಗೇರ ಸಮಾಜದಲ್ಲಿ ಹುಟ್ಟಿದ ಕೂಡ ಜಗತ್ತಿನಾಗ ಹವಿನಾಳ ಚಂದ್ರ ಮುತ್ಯಾನ ಗುರುವಿನನ್ನ ಮಾಡಿಕೊಂಡು ಜಗತ್ತಿಗೆ ಒಡ್ಡೋರ್ಗ ಶಿವಸ್ಥಾನ ಸೇವೆಯನ್ನು ಬೆಳೆಸಿ ಮಾತಿನ ಮುತ್ತರಿಸಿಕೊಂಡ್ರು ಸೊನ್ಯಾಳ ಹನುಮಂತರಾಯಗೌಡರು. ಮನೆ ಗುಡಿ ಕಟ್ಟಿ ಹೌದು. ಇದೇ ತಮ್ಮ ಜಿಲ್ಲೆ ಯಾರು? ತಮ್ಮ ನೆರೆ ಹಳ್ಳಿ ಆಗಿರ್ತಕ್ಕಂಥ ಯಾರಪ್ಪ? ಜೇವೂರ ಗ್ರಾಮದಲ್ಲಿ ತಂದೆ ಆನಪ್ಪಗೌಡ, ತಾಯಿ ರತ್ನಮ್ಮದೇವಿ ಉದರದಿಂದ ಹುಟ್ಟಿ ಬಂದ್ರು. ಜೇವೂರ ಚನ್ನಬಸಪ್ಪಗೌಡ ಪಂಚಮಸಾಲಿ ಸಮಾಜದವರು. ಪಂಚಮಸಾಲಿ ಸಮಾಜದ ಹುಟ್ಟಿ 12 ಎಕರೆ ಹೊಲ ಬೀಜ ಬಿತ್ತಾರೆ ಬೆಳೆದಕ್ಕಿಂದ ಜಗತ್ತಿಗೆ ಮಾಳಿಗ್ರಾನಿ ಕೀರ್ತಿನ ಜಗತ್ತಿಗೆ ಉಳಿಸ್ಯಾರ. ಅಂತ ನಾಡಿಗೆ ನಾವು ಬಂದದೀವು. ಈ ಪೂರ್ವ ಜನದ ಪುಣ್ಯ ಇದ್ರೆ ಇಂತ ಗುರುವಿನ ಹಿರಿಯರ ಲಕ್ಷಣ ಬೆಟ್ಟ ಆಗ್ತದ. ಈಗಾಗಲೇ ನಮ್ಮ 4 ಮಂದಿ ಹಿರಿಯರು ಹೇಳಿದ್ರು. ಏನದ್ರಿಪ್ಪ? ಇಲ್ರಿ 2 ಮಕ್ಕಳು ನಮ್ಮೇ ಅದಾವ. 15 ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಸತ್ಯವಾಗಿರ್ತಕ್ಕಂತ ದೇವ್ರ ಬಗ್ಗೆ ಹಾಡ್ರಿ. ದೇವ್ರ ಬಗ್ಗೆನೆ 2 ಮಾತು ಮಾತಾಡ್ರಿ. ಮಾತಾಡಿದ ಬಾಯಿ ಪಾವನ ಬೇಕು, ಕೇಳಿದವ್ರ ಕಿವಿ ಪಾವನ ಬೇಕು. ಅಂತ ವಿಷಯಗಳನ್ನ ದೇವ್ರ ಬಗ್ಗೆ ಎತ್ತಿ ಮಾತಾಡ್ರಿ ಅಂತಕ್ಕಂತ ಮಾತನ್ನ ಹೇಳಿಕೊಂಡು ದೇವ್ರ ಬಗ್ಗೆ ಹಾಡು ಹೆಸರ ಆ ದೇವ್ರ ನಮಗ್ ವರಕರಣ ಆಗ್ಬೇಕಂತಕ್ಕಂತ ಮಾತನ್ನ ಕಿವಿ ಮಾತನ್ನ ಹೇಳ್ಯಾರ. ತಮ್ಮ ಮಾತಿನ ಮೇರೆಗೆ ತಾವ್ ಹೇಳಿರ್ತಕ್ಕಂತ ನಡಿಬೇಕಾಗ್ಯದ. ಒಂದೇ ಒಂದು ಮಾತು ಹೇಳೋದ. ಏನ್ರಿಪ್ಪ? ಒಂದು ಮಾತು ಏನ್ ಹೇಳೋದಂದ್ರ ಏನ್ ಸರ? ಅದಕ್ಕ ಜ್ಞಾನಿಗಳು ಹೇಳ್ತಾರ ಏನಂತ? ಕೊನೆ ಹೊತ್ತ ಬಾಳೆ ಬಾಗಿತ್ತು, ತೆನೆ ಹೊತ್ತ ಜೋಳವು ಬಾಗಿತ್ತು, ಫಲ ಹೊತ್ತ ವೃಕ್ಷವೂ ಬಾಗಿತ್ತು, ಗುಣವಂತ ಮನುಷ್ಯನ ಶಿರವು ಬಾಗಿತ್ತು. ಆದ್ರೆ ಶ್ರೀಮಂತಿಕೆ ಹೊತ್ತ ಮನುಷ್ಯನ ಶಿರಯಂತ ಬಾಗಿತ್ತು ಅಂತ ಹೇಳಿ ಜ್ಞಾನಿ ಕೇಳ್ತಾನ. ಹೀಗದೇನ್ರಿಪ್ಪ ಮಾತ? ಯಾಕಂದ್ರ ಸರ ಬಾಳೆ ಗಿಡಕ್ಕೆ ಗೊನೆ ಆಯ್ತಾರ, ಬಾಳೆ ಗಿಡ ಗೊನೆ ಕುಡೆ ಬಾಗ್ತದ. ಹೊಲದಾಗ ಜೋಳ ಬಿತ್ತಿವು, ಆ ದಂಟಿಗೆ ಮ್ಯಾಲ ಮುತ್ತಿನಂಗ್ ಕಾಳ ಆಯ್ತಾರ, ಜೋಳದ ದಂಟು ಬಾಗ್ತದ. ತೋಟದಾಗ ಪೇರು ಗಿಡ ಇರ್ಲಿ, ನಿಂಬಿ ಗಿಡ ಇರ್ಲಿ, ಮಾವಿನ ಗಿಡ ಇರ್ಲಿ, ಆ ಗಿಡಕ್ಕೆ ಫಲ ವಜ್ಜೆ ಆಯ್ತಾರ, ಗಿಡ ಸಹಿತ ಬಾಗ್ತದ. ಬಾಗ್ತದ. ಆ ಒಳ್ಳೆ ಮನುಷ್ಯ ಯಾವ
ಎಂಬುದಲ್ಲ ಹಾ. ಅವ ಎಲ್ಲಾರಿಗಿ ಬಾಗಿ ನಡೀತಾನ. ಹೌದು ಯಾವನಲ್ಲಿ ನಾ ಅಂತಕ್ಕಂಥದ್ದು ಐತ್ಲ ಹೌದು ಅವ ಯಾರಿಗಿ ಬಾಗಿ ನಡೆಯಲ್ಲ ಅಂತ ಹೇಳ್ತಾರ. ಯಾಕೆ ಬರಂಗಿಲ್ಲಪ್ಪ ಅವ? ಮೊದಲಿನ ಸಾಹಿತ್ಯ ಹೊರ ಹಾಕಿದವ್ರು ಯಾರು? ಯಾರು? ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜುಟ್ಗಿ ಗ್ರಾಮದಲ್ಲಿ ಗಾಣಗೇರ ಮನಿತಾನ ಹುಟ್ಟಿ ಬಂದ್ರು. ಯಾರು? ಅಂಜುಟ್ಗಿ ಕಲ್ಲಾಪ್ ಮುತ್ತಿ ಆತರ ಅವನ್ಗೆ ರೂಗಿ ಶಾಂತಲಿಂಗತ್ತಾರ. ಹಾ ಮೊದಲು ಸ್ವತಃ ಹಾಡು ಸಾಹಿತ್ಯ ದೈಗೊಂಡ್ಗೌಡ್ರು ಹಾಡ ಬರ್ದವ್ರು ಯಾರು ಇದ್ರ ತಮ್ಮ ಇಂಡಿ ತಾಲೂಕ. ಹೌದು ಅವಾಗ ಹಾಡು ಬರೆದಿದ್ರು ಯಾರು? ಯಾರು? ಅದೇ ಅಂಜುಟಿ ಕಲ್ಲಾಪ್ ಮುತ್ಯ. ಹೌದು ಏನ ಏನಂತ? ಸರ್ವ ಜನ ಸರಿಯಾಗಿ ಕೂಡಿರಿ. ಹಾ ಬ್ರಂಕನಾಡ್ದಾಗ ಪಿಂಕ ಸಾಕ್ತಿತ್ತು, ಅಧಿಕಾರ ಒಂದೇ ಇತ್ತು. ಹೌದು ಹೌದಾ? ಇದು ಒಂದೇ ಪದ. ಹೌದು ಎರಡನೇದು ಬಾರದು ಬಪ್ಪದು ಬಪ್ಪದು ತಪ್ಪದು. ಹಾ. ಸುಖ ದುಃಖ ಇವು ತಾವಾಗಿ ಬರ್ತಾವ, ಬರದೊಂದೇ ಯಾರಿಗೆ. ಹೌದು ಹಿಂಗ ದೈಗೊಂಡಗೌಡ್ರ ಬಗ್ಗೆ ಸಾಹಿತ್ಯ ಬರೆದವ್ರು ಯಾರಂದ್ರೆ ಇಂಡಿ ತಾಲೂಕದವ್ರು. ಹೌದು ಅದ್ರ ಈಗೆಲ್ಲ ಹೇಳೋರು ಬಹಳ ಮಂದಿ ಆಗಿವ್ ನಮ್ಮಂತವ್ರು. ಹೌದು ಆದ್ರ ಯಾರಿಗೆ ಶ್ರೀಮಂತಿಕಿತ್ತು? ಯಾರಿಗ್ರಿಪ್ಪ? ಯಾವ? ಧಾರವಾಡ ಜಿಲ್ಲೆ ಗದಗ ತಾಲೂಕ. ಹೌದು ಧಾರವಾಡ ಜಿಲ್ಲೆ ಗದಗ ತಾಲೂಕು ಪೂರ್ವದಲ್ಲಿ. ಹೌದು ಆ ಗದಗ ಜಿಲ್ಲೆ ಗದಗ ತಾಲೂಕಿನಲ್ಲಿ ಇರ್ತಕ್ಕಂತ ಉಪ್ಪಿನ ಬೆಟ್ಟಿಗೆರೆ ಗ್ರಾಮ. ಹೌದು ಉಪ್ಪಿನ ಬೆಟ್ಟಿಗೆರೆ ಗ್ರಾಮದಲ್ಲಿ ಯಾರು? ಯಾರಿಪ್ಪ? ಅಗರ್ಭ ಶ್ರೀಮಂತರಾಗಿರ್ತಕ್ಕಂತ ಯಾರು? ಯಾರು? ಡಂಕನಾರ್ ದೈಗೊಂಡಗೌಡ್ರು. ಹೌದು ಡಂಕನಾರ್ ದೈಗೊಂಡಗೌಡ್ರ ಆಸ್ತಿ ಅಂದ್ರೆ ಎಂತದು? ಎಂತದ್ರಿಪ್ಪ? ಆನಿ ಒಂಟಿ ಕುದುರೆ ಪಾಗ ಅಕ್ಕಳ ಹಿಂಡಿ ಎಮ್ಮಿ ಗೋದಣ್ಣ ಗೌಡದವಣ್ಣಿ ಕಟ್ಟ್ಯಾನ. ಕಟ್ಟ್ಯಾನ. ಬಂಗಾರ ಮಂಚ ಬೆಳ್ಳಿ ಹಿಡಿಯ ಕಳ್ಳಿ ಹಾಸಿಗೆ ಹೂವಿನ ಹೊಚ್ಚಿಗೆ ಕಟ್ಟ್ಯಾನ. ಕೈಕಾಲುತ್ತಿ ಕೈಕೊಂದ್ ಮಂದಿ ಚೌರಾ ಬಿಸಿಕ್ 1000 ಮಂದಿ 365 ಅಂಕಣ ಮನಿ ದೈಗೊಂಡಗೌಡ ಹಾ ಶ್ರೀಮಂತಗಳಿಗೆ ಕಣ್ಣು ಮುಚ್ಚಿ ಕಣ್ಣು ತೆಗಿತಾನ. ಹೌದು ಅಂತ ಶ್ರೀಮಂತಿಕಿದ್ರು ಕೂಡ ಹೌದು ಶ್ರೀಮಂತಿಕೆ ನಶಿಸಿ ಹೋಗ್ಲಕ್ ಕಾರಣ ಇದೆ. ಏನ್ರಿಪ್ಪ ಅದು? ಏನ್ ಕಾರಣ ಐತಾರ? ಏನ್ರಿ ಸರ? 50 ಹಳ್ಳಿಗೆ ತಾವು ಮಾಲಕರೇ ಇದ್ರು. ಹೌದು 50 ಹಳ್ಳಿಗೆ ಮಾಲಕರಿದ್ರು. ಒಂದಾನೊಂದ್ ದಿನ ಏನಾಯ್ತು? ಏನಾಯ್ತ್ರಿಪ್ಪ? ನಮಗೆ ತಳನಾಡು ಪ್ರಸಿದ್ಧರು. ತಮಿಳ್ನಾಡು ಅಂದ್ರೆ ಅವ್ರಿ ಸರ? ತಳನಾಡು ಅಂದ್ರೆ ಯಾವ್ರ? ಹೌದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸೋಮ ಸಮುದ್ರ ತೀಗತ್ತಾರ. ಈಗ್ರಿಪ್ಪ? ಪೂರ್ವಿ ಗ್ರಾಮದಲ್ಲಿ ಸದರಿ ಗ್ರಾಮ ಹತ್ತಿದ್ರು. ಹೌದು ಆ ಸದರಿ ಗ್ರಾಮದ ಭಕ್ತರಲ್ಲಿ ಹೋಗ್ತಿದ್ರು. ಹೌದು ಇದೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಇರ್ತಕ್ಕಂತ ಕ್ವಾಣೂರು ಕರೆ ದೇವ್ರ ಮಠಕ್ಕೆ ಹೋಗ್ತಿದ್ರು. ಹೊಕ್ಕಿದ್ರು? ಹೆಂಗ ಹೋಗ್ತಿದ್ರು? ಹೆಂಗ್ರಿಪ್ಪ? ಈಗತ್ಲೆ ಟ್ರ್ಯಾಕ್ಟರ್ ಮೋಟ್ರ ಜೀಪ್ ಗಾಡಿ ಇಲ್ಲ. ಹಾ ಬರೇ ಎತ್ತಿನ ಬಂಡಿ. ಎತ್ತಿನ ಗಾಡಿ. ಒಂದ್ 25-30 ಗಾಡಿ ನಾವು. ಹೌದಾ? ನಸಿಕಿನ್ಯಾಗ 4 ಗಂಟೆ ಕೊಪ್ಪಳ ಉಮ್ಯಾಗ ಗಾಡಿ ಕೊಳ್ ಕಟ್ಟ್ಯಾರ. ಹೌದಾ? ಉಪ್ಪಿನ ಬೆಟಗೇರಿ ಗ್ರಾಮ ಡಂಕನಾಡ್ ದೈಗೊಂಡಗೌಡ್ರು ಹೊಲಕ್ಕೆ ಗಾಡಿ ಬರ್ಬೇಕಾರ 11-12 ಟೈಮ್ ಆಗ್ಯದ. ಹಾ ಎಲ್ಲಾ ಮಸಿ ಸುತ್ತ ದೈಗೊಂಡಗೌಡ್ರು ಹೊಲದಾಗ ಬಿಳಿಜೋಳ ಬೆಳೆದ್ ನಿಂತೈತಿ. ಎತ್ತದ? ಕೆರಿ ಒಟ್ನ್ಯಾಗ ಸಾಕಷ್ಟು ನೀರದ. ಹೌದು ಹಿಂಗ ಆಲ್ದ ನೆಲ ಆರಾಮ ಐತಿ. ಹೌದು ಇದನ್ನೆಲ್ಲಾ ನೋಡಿ ತಳನಾಡು ಪ್ರಸಿದ್ಧ ಗೌಡ್ರು ಹೊಲಕ್ಕೆ ಬಂದು ಬಂದು ಗಾಡಿ ಕೊಳ್ಳ ಹರಿದು ಹೌದ್ ಎಲ್ಲಾರು ಎತ್ತಿ ನೀರು ಕುಡಿಸಿ ವಿಚಾರ ಮಾಡ್ರು. ಏನತ್ರಿಪ್ಪ? ಕಣ್ಣಿ ಕಾಣು ಮಟ್ಟ ಬಿಳಿಜೋಳ ಮೇವದ ಹೌದಾ ಅಂತೇಳಿ ಎಲ್ಲಾರು ತೆಕ್ ಮೇವು ತಂದು ಹೌದ್ ತಮ್ ಎತ್ತಿ ಮೇವು ಹಾಕಿರು. ಹಾಕಿದ್ರು. ಆ ಎತ್ಕೊಳ ನೀರು ಕುಡಿದು ಮೇವು ತಿಲಾಕತ್ತು. ಹೌದ್ ಇದೆಲ್ಲಾ ಹಾಲು ಮತ್ತದ ಮಂದಿ ವಿಚಾರ ಮಾಡ್ರು. ಏನತ್ರಿಪ್ಪ? ನಾವು ಮೇಯ್ ತಕ್ಕೊಂಡ್ 2-3 ದಿವಸ ಆಗ್ಯದ. ಆಗ್ಯದ. ನಡಿ ಸಾಕಷ್ಟು ನೀರು ತಳಿ ಗೌಡ್ರ ಕೆರೆ ಜಳಕ ಜಾಪತ್ರೆ ಆಯ್ತು. ಆಯ್ತು. ಆ ಜಳಕಾಗಣ ಇವ್ರದೊಂದು ಧರ್ಮ. ಏನತ್ರಿಪ್ಪ? ಅವ್ರೊಳಗ ಪೂಜಾರಿಗೆ ನಮಸ್ಕಾರ ಮಾಡೋದು. ಹೌದ್ ಆ ಪೂಜಾರಿ ನಮಸ್ಕಾರ ಮಾಡ ತನ್ನ ಧರ್ಮದ ಪ್ರಕಾರ ಎಲ್ಲಾರ ಹಣಿ ಮೇಲೆ ಭಂಡಾರ ಹಚ್ಚದ. ಹಚ್ಚದ. ಇವರೆಲ್ಲಾರು ಕೂಡ ವಿಚಾರ ಮಾಡು. ಏನತ್ರಿಪ್ಪ? ಇಲ್ಲೇ ಕೂತನೆ ಯಾರಿ ಮಾಡೋದು. ಹೌದ್ ತಮ್ಮ ಗಾಡಿಯಾಗಿನ ಕಂಬಳಿ ತಂದ ಕಂಬಳಿ ಹಾಸಿ ಬುತ್ತಿ ಬಿತ್ತದ್ರಾಗ ಹಾ 4-5 ಹುಡುಗರು ಸುಮ್ಕೊಂಡಿರ್ಲಿಲ್ಲ. ಏನ್ ಮಾಡಿದ್ರಿಪ್ಪ? ಆ ಗೌಡ್ರು ಹೊಂದಾಗ ಬೆಳಿತಕ್ಕಂತ ಎಲ್ಲಾ ಕಾಯಿಪಲ್ಲೆ ಹರ್ಕೊಂಬಂದ್ರು. ಬಂದ್ರು. ಈ ತಳನಾರ್ ಪ್ರಸಿದ್ಧ ಅಂದ್ರೆ ಊಟ ನಡೀತು. ಹೌದ್ ಇದು ಕುರುಬರು ಕುಲ ಸುಮ್ಮ ಕೂತು ಊಟ ಮಾಡೋ ಕುಲ ಅಲ್ಲ. ಏನ್ ಮಾಡಿದ್ರಿಪ್ಪ? ಎಲ್ಲಿ ಕೂತು ಊಟ ಮಾಡ್ತಾರಲ್ಲ ಅವ್ರ ಹರಕಿ ಕೊಡ್ತಕ್ಕಂತ ಸಂಪ್ರದಾಯ. ಹಾ ತಮ್ಮ ಬುತ್ತಿ ತಾವೇ ಬಿಚ್ಚಿ ಊಟ ಮಾಡ್ತಿದ್ರು. ಕರೆ ಹೌದ್ ಗೌಡ್ರಿಗೆ ಹರಕಿ ಕೊಡ್ತಿದ್ರು. ಏನತ್ತ? ಎಂತ ಪುಣ್ಯವಂತರ ಭೂಮಿ ಇಂತ ಭೂಮಿಯಾಗ ಇಂತ ಶ್ರೀಮಂತಿ ತುಂಬಿ ತಿಳ್ಕೈತಾರ. ಹೌದಾ? ಬೆಳ್ಳಿ ಹಾಗಲಂದ್ರ ಏನ್ ಕುಡಿ ಕುಂಬಳಕಾಯಿ ಕುಡಿಯಂಗ ಇವನು ಕುಡಿ ಸಾಗ್ಲಿ. ಸಾಗ್ಲಿ. ಇವನ ಮನ್ಯಾಗ ರಾಮಣ್ಣ ಲಕ್ಷ್ಮಣ ಗಂಡಸ್ ಮಕ್ಕಳಾಲಿ ನಿಂಬೆವ್ವ ನೀಲವ್ ಅಂತಕ್ಕಂತ ಹೆಣ್ಣು ಮಕ್ಕಳಾಲಿ ಆಗ್ಲಿ. ಪಾದಾರಿ ಕೊಂತೆವ ಸೌತಿ ಮಕ್ಕಳಾಲಿ ಕಾಮಣ್ಣ ಭೀಮಣ್ಣ ಕಣಕಿ ಬಣಿ ಒಟ್ಲಿ ಹಾ. 16 ಸಾಲಗಳನ್ನ ಹಾಕ್ಲಿ. ಹೌದ್ ಇವನ ಮನ್ಯಾಗ ರಂಬ್ಯಾರ್ ತೊಟ್ಲಾಗ ಕಟ್ಟಿ ಜೋಳ ಹಾಡ್ಲಿತ್ತ ತುತ್ತಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ತಿದ್ರು. ಹೌದಾ? ಅದಕ್ಕ ಜ್ಞಾನಿ ಹೇಳ್ತಾನ ಏನತ್ತ? ಆರೇನು ಮಾಡುವರು ಆರುಣಿಗೆ ನಾಟ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ. ಅಯ್ಯ ಅಯ್ಯ. ಅದೇ ಟೈಮ್ ಹಾ ಯಾರು? ದೈಗೊಂಡು ಗೌಡ್ರು 7ಗೆ ನೀನು ಕುದುರೆ ಮೇಲೆ ಕುತ್ತ ಸಾಗಿ ಮನೆ ಹೊಲಕ್ಕೆ ಬಂದ್ರು. ಬಂದ ನೋಡ್ತಾರ ಸಾಲು ಪಂಕ್ತಿ ಸರಿಯಾಗಿ ಬಿಟ್ಟು ಕುತ್ತೈತಿ. ಹೌದ್ ಎಲ್ಲಾರು ತಮ್ಮ ಹೊಂದಾನ ಬಾಟಿಗೆ ತೆತ್ತಿ ಮೇವು ಹಾಕ್ಯಾರ. ಹೌದ್ ಗೌಡ್ರಿಗೆ ಸಿಟ್ಟು ಬಂದು ಮಾತು ಕೇಳ್ತಾರ. ಏನತ್ರಿಪ್ಪ? ಏ ಯಾವ್ರು ತುಳು ಸುಳಿ ಮಕ್ಕಳ? ಯಾವ್ರವ್ರು ಮಕ್ಕಳ? ಹೌದ್ ನನ್ನ ಹೊಲದಾನ ಬಾಟಿಗೆ ತೆತ್ತಿ ಹಾಕಿ ಹಾ. ನನ್ನ ಕೆರಿ ಒಡ್ನ್ಯಾಗ ನೀರ್ ತೊಗೊಂಡು ಹೌದ್ ನನ್ನ ಭೂಮಿಯಾಗ ಕೂತು ಊಟ ಮಾಡ್ತೀರ ಮಕ್ಕಳ ಅಂತೇಳಿ ದೈಗೊಂಡು ಗೌಡ್ರು ಜಾಡಿಸಿ ಅನ್ನಕ್ ಒದ್ದ ಬಿಟ್ಟ. ಒದ್ದ? ಏನು ದೈಗೊಂಡು ಗೌಡ ಅನ್ನಕ್ ಒದ್ದ? ಹಾ. ಕ್ವಾಣೂರು ಮಠದಾಗ ಕೂತ ಬೀರ ದೇವ್ರಂದ್ರೆ ಎಂತಾವ್ ಎಂತವ್ರಿಪ್ಪ? ಅಲ್ಲದ ಅವಘಡ ದೇವ್ರು ಸೋಮ ಘಾತಕ ದೇವ್ರು ಜಂಕು ಮುನಿ ದೇವ್ರು ಹರುವ ಹಾವಿನ ಗಂಡು ಉರಿ ಕಿಚ್ಚಿನ ಗಂಡ ಹೌದ್ ಹಿಂದಾರ್ ತಿಂಗಳ ಸುದ್ದಿ ಮುಂದಾರ್ ತಿಂಗಳ ಸುದ್ದಿ ಕಂಡು ಕನಸ ಉಂಡೂಟ ಕೈಲಾಸನ ಸುದ್ದಿ ಪಾತಾಳನ ಬೇರೆ ಹೇಳ ಅಂತ ನನ್ನಪ್ಪ ಬೀರ ದೇವರ ಹಾ. ಕ್ವಾಣೂರು ಮಠದಾಗ ಗದ್ದಿಗೆ ಮೇಲೆ ಗತ್ತರಿಸಿ ಕೂತು ಹೌದಾ? ಹೆಂಗರ ಗಣ್ಣನ ತೆರೆದು ಗುಂಗುರು ಮೀಸಿ ತಿರುಗಿ ಕುತ್ತಲೆ ಗೌಡ್ರಿಗೆ ಶಾಪ್ ಕೊಟ್ಟ. ಏನತ್ತ? ಗೌಡ ಹಾ. ಯಾವಾಗ ಶ್ರೀಮಂತಿಕೆ ಸೊಕ್ಕಿನೊಳಗೆ ಅನ್ನಕ್ಕೆ ಒಂದು ಅನ್ಯಾಯ ಮಾಡಿದಿಲ್ಲ.
ಹೌದು ಕೊಟ್ಟಿದ್ರೆ ಅಲ್ಲಿ ಇಟ್ಟಿದ್ರೆ ಆಗಲಿ 365 ಅಂಕಣ ಮನೆ ದಿನಕ್ಕೊಂದು ಅಂಕಣ ಒಂದು ವರ್ಷ ಪೂರಾ ಬಿದ್ದೋಲಿ ಹೋಗ್ಲಿ ಆನಿ ಒಂಟಿ ಕುದುರಿ ಪಾಗ ಆಕಳ ಹೆಣ್ಣು ಎಮ್ಮಿಗೋದವನು ಕಟ್ಟಿದ್ದವನಿಗೆ ಸಿಡಿದು ಬೀಳಿ ಹಾಕಿದ ಹೇಗೆಲ್ಲ ಸುಟ್ಟಿ ಕರಕಾಗಲಿ ಚೌರಾಯಿಸಿ ಲಂಬ್ರ ಕಂಟಿ ಕುರಾಣ ಕಣಿಗಿಲತ್ತೆ ಹಾಳು ಬೆಳಿ ಏಳತ್ತಿನ ಬರ್ತಾನೆ ಬರ್ಲಿ ಗೌಡ್ತಿ ಮೇಲೆ 7 ಟ್ಯಾಪಿ ಸೀರೆ ಬರ್ಲಿ ಕುಂಟೆತ್ತ ಕೊಟ್ಟುಕೊಂಡಿನ ಪಾಲು ಕುಳಿಲಿ ಪಟ್ಟಿಲೆ ಗಂಜಿ ಕುಡಂತ ಯಾರು ಬರ್ಲಿ ಅಂತೇಳಿ ಋಷಿ ಆಡಿದ ಮಾತು ಋಷಿ ಹೋಲಿಲ್ಲ ಹೌದಾ ಹಿಂಗ ಭಗವಂತ ನಮಗ ನಿಮ್ಗ ಯಾರು ತಾಯಿ ದ್ಯಾಮಗಂಗಾ ದೇವಿ ಶ್ರೀಮಂತಿ ಕೊಟ್ಟ ಈ ಶ್ರೀಮಂತಿಗೆ ನಾವು ನೀವು ತೊಡಿ ಮರಿ ಮಾಡ್ಕೊಂಡು ಊಟ ಮಾಡೋದೈತೆ ನನ್ನ ಆತ್ಮೀಯ ಬಂಧುಗಳೇ ದೇವರು ಕೊಟ್ಟ ಅಂತೇಳಿ ಎದಿ ಉಪ್ಪಿಸಿ ನಡೀಲಿಲ್ಲ ಯಾಕಂದ್ರ ಶ್ರೀಮಂತಿಗೆ ಬಂದ ಒಂದು ನಮೂನಿ ಮಜಾನೆ ಬೇರೆ ಅದು ಹೆಂಗಂದ್ರ ನಾವು ತಿಳ್ಕೋದಾಗ್ಯಾರ ಏನಂತ ಮಣಂಕ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ನಾವು ಹಾಯ್ದು ಹೊಂಟಿವಿ ಅಂದ್ರ ಶ್ರೀಮಂತಿದ್ದ ಬರ್ತಾನ ಏನಂತ ಬಿಡಪ್ಪ ಆರಾಮದೇನ ಬಂದೇನ ನಾವು ತಿಳ್ಕೋದು ಎದಿ ಉಪ್ಪಿಸಿಟ್ಟು ಕೇಳಕತ್ತಾನಂದ್ರ ಇಲ್ಲಿ ಎದ್ಯಾಗ ಕಾಲಿಟ್ಟು ಲಕ್ಷ್ಮಿ ಮನಿ ಬಂದಾಳ ತಿಳ್ಕೋದು ಇನ್ನೊಬ್ಬ ಭೇಟಿ ಹಾಕಣ ಅವ ಹೆಂಗ್ ಬರ್ತಾನಪ್ಪ ಏ ಎತ್ತಮ್ಮ ಗುಳಪ್ಪ ಅದೊಂದು 10 ಹಳ್ಳಿ ಹಾಕಿದ 4 ಎಕರೆ ತೆಗಿಬೇಕಾಗಿತ್ತು ನೋಡು ಯಾರು ತೋತಾರ ಕೇಳ ಅಂದಿರ್ತೀನಿ ಅವಾಗ ನಾವು ತಿಳ್ಕೋದು ಏನಂತ ಹೆಡಕ್ ಬಾಗಿ ಶಿವ ಬಂದಾನಂದ್ರ ಹೆಡಕ್ನಾಗ ಲಕ್ಷ್ಮಿ ಕಾಲಿಟ್ಟು ಹೊರಗೆ ಹೇಳ್ತಾರೆ ತಿಳ್ಕೊಳ್ಳೋದು ಇಷ್ಟೆಲ್ಲ ನಮ್ಮ ತಂದಿ ಬಳಗ ಐತ್ಕರೆ ತಾಯಿ ಬಳಗಕ್ಕೊಂದು ವಿನಂತಿ ಅದ ಏನ್ಪಾ ಮನಿ ಮಗ ಆಗಿ ಮಾತಾಡ್ತೀನಿವ ಇದ್ರಾಗ ಏನ್ ತಪ್ಪಿಲ್ಲ ನಮ್ಮ ಅಮ್ಮಗ ಮಾತಾಡ್ತೀನಿ ನಿಮ್ಮ ಅಮ್ಮಗ ಇರ್ಲಿ ಹೌದಾ ಇದು ನಮ್ಮ ಅಪ್ಪನ ಬಳಗ ಹಂಗಲ್ಲ ಮತ್ತೆ ಹೆಂಗಪ್ಪ ಏಕಮಾರ್ದೋ ತುಕಡ ಇದು ನಮ್ಮ ತಾಯಿ ಬಳಗ ಹಂಗಲ್ಲ ಹೆಂಗಪ್ಪ ಅದಕ್ಕೆ ಹೇಳ್ತಾರೆ ಜ್ಞಾನಿ ಏನಂತ ನನ್ನಲ್ಲಿ ಎಷ್ಟು ಒಳ್ಳೆ ಗುಣ ಅದ ನೋಡ್ರಿ ಇವೆಲ್ಲ ನನ್ನ ಹಡದಪ್ಪನಿಂದ ಬಂದಾವ ನನ್ನಲ್ಲಿ ಎಷ್ಟು ಕೊಟ್ಟಿ ಗುಣ ಅದ ನೋಡ್ರಿ ಇವೆಲ್ಲ ತಾಯಿದಿಂದೇ ಬಳವಳಿಯಾಗಿ ಬಂದೈತಿ ಅದು ಹೆಂಗ್ರೀಪ ನೋಡ್ಬೇಕು ಈಗ ತಾಯಿ ದ್ಯಾಮಗಂಗಾ ದೇವಿ ಜಾತ್ರೆ ಅದ ಈ ಜಾತ್ರೆಗೆ ಹಳೆಯ ಮಗಳು ಬರ್ಬೇಕಾಗ್ಯದ ಮಗ ಸೊಸಿನೂ ಬರ್ಬೇಕಾಗ್ಯದ ಹಳೆಯ ಮಗಳು ನೌಕರಿಯಲ್ಲಿ ಮಾಡ್ತಾರ ಚಡ್ಚಾಣ ಮಗ ಸೊಸಿ ಬಿಜಾಪುರ ಆ ಹಳೆಯ ಮಗಳು ಬಂದು ಚಡ್ಚಾಂಡಿನ ಮಣಂಕ್ಲಿ ಠಾಣೆ ತಿಳ್ಕೊಂಡ್ರು ಇಟ್ಟುವ ಇಳ್ಯಾನ ಏನಾಯ್ತ್ರಿಪ್ಪ ಅವನ್ 4-5 ದಿವಸ ಇರ್ಬೇಕಾಗ್ಯದ ಹಳೆಯ 8 ಬ್ಯಾಗ್ ಹಡಕಿ ಗೊತ್ತಾ ಮಗಳು ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡು ಮನಿಗ್ ಬರ್ಲಾಕತ್ತು ಹೌದು ನಮ್ಮ ಕಟ್ಟಿ ಮೇಲೆ ಕುತ್ತಕ್ಕೆ ಸುಮ್ಕೊಂಡಿರ್ಬೇಕಲ್ಲ ಏನಂದ್ರಿಪ್ಪ ನೆರಮನಿ ಗಂಗಾ ಕರೆದು ಏ ಗಂಗು ಬಾಳ ನೀನು ಸುಡ್ಲಿ ಬಾಯಿಲಿ ಏನಾಯ್ತು ತಮ್ಮಲ್ಲವ ನೋಡ್ಬಾ ಯವ್ವ ಮಣ್ಣಂಕಿಲಿ ಒಳಗೆ ನನ್ನ ಹಳೆಯ ಮತ್ತು ಮಗಳು ಹೊಂಟ್ರಂದ್ರೆ ಶಿವ ಪಾರ್ವತಿ ಹೊಂಟಂಗೆವ ನನ್ನ ಹಳೆಯ ಬಂಗಾರ ಅಂತ ಚಟಿಕೆ ಮುರಿದ್ರು ಯಾಕ ಹಳೆ 8 ಬ್ಯಾಗ್ ಹೊತ್ತಾನ 8 ಬ್ಯಾಗ್ ಹೊತ್ತಾನ ಮಗಳು ಕುಲ್ಲಾ ಬರ್ಲಿಕ್ಕತ್ತಾಳ ಮುಂದ ಅರ್ಧ ತಾಸಿಗೆ ಮಗ ಸೊಸೆ ಬಿಜಾಪುರದಿಂದ ಅವರು ಬಂದ್ರ ಇಲ್ಲಿ ಏನಾಯ್ತ್ರಿಪ್ಪ ಮಗಾನು 8 ಬ್ಯಾಗ್ ಹಡಕಿಗೆ ಹೊತ್ತ ಸೊಸಿ ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡ್ ಮನಿಗ್ ಬರ್ಲಾಕತ್ತು ಹೌದಾ ನಮ್ಮ ಅವ್ರ ಹೊಟ್ಟೆ ಕಾರ ಕಲ್ಸದಂಗ ಆಕಿತ್ತು ಏನಂತ ಮತ್ತ ನೆರಮನಿ ಗಂಗವನ್ ಕರೆದು ಯಾಕ ಅಗಳೆ ಹಳೆಯ ಮಗಳು ಬಂದಿರು ಕರೆದಿದ್ ಈಗ ಏನಾಯ್ತು ಏ ನೋಡ್ಬಾರ ನಿನ್ ಸುಡ್ಲಿ ಬಾಳ ನೀನು ಸುಡ್ಲಿ ನೋಡ ನನ್ನ ಹಾಟನ ಮಗ ನೋಡ ಹೆಂಡತಿ ಕೈಯಾಗ ನಾಯಿಗ ಹೆಂಗ ಗೊತ್ತಾನ ಹೆಂಡತಿ ಗುಲಾಮಿ ಉನ್ನ ದೇಗಲಿ ಇರ್ಲಿ ಚಟ್ಟಿಗೆ ಮುರಿದು ಅಗಳ ಲಟ್ಟಿಗೆ ಚಟ್ಟಿಗೆ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನಂತ್ರಿಪ್ಪ ಉತ್ತರೆ ಹುಸಿದರೆ ಹೆತ್ತಮ್ಮ ಮುನಿದರೆ ಉತ್ತಮರು ಲೋಕದಲ್ಲಿ ತಪ್ಪಿ ನುಡಿದರೆ ಲೋಕವೆಂತ ಸಾಗುವುದೈತ್ಯಾತರ ಹೌದಾ ತಾಯಿ ಬಳಕ ವಿನಂತಿ ಏನಂದ್ರ ಏನ್ರಿಪ್ಪ ಹೆತ್ತ ತಾಯಿ ಮಗನಿಗೆ ಶಾಪ ಕೊಟ್ಟಳ ಮಗ ಉದ್ಧಾರ ಆಗಂಗಿಲ್ಲ ಯಾವ ರೀತಿ ಅಯಾ ಮಗಳು ಮನೆಗೆ ಬಂದಾಗ ಹೆಂಗ ಹರಕೆ ಕೊಟ್ಟಿಲ್ಲ ಮನೆಗೆ ಬಂದಿರ್ತಕ್ಕಂಥ ಸೊಸಿ ಅಲ್ಲ ಸ್ವತಃ ನಿಮ್ಮ ಮಗಳ ತಿಳ್ಕೊಂಡು ಆ ಸೊಸಿ ಮೇಲೆ ಕಾಳಜಿ ಇಟ್ಕೊಂಡು 4 ದಿವಸ ಇದ್ರೆ ಚಂದ ಇರ್ತೈತೆವ ಇಲ್ಲಿ ತಂದ್ರ ಹನುಮಂತ ದೇವ್ರ ಗುಡಿ ಹೋಗ್ತೈತಿ ನಿಮ್ಮದು ಇದು ಮಾತ್ರ ಹನುಮಪ್ಪ ಗುಡಿ ಹೋಗೋದು ಹಚ್ಚಿ ಯಾಕಂದ್ರ ಆಗಿನ ಕಾಲ ಇತ್ತು ಹೇಮರೆಡ್ಡಿ ಮಲ್ಲ ಮಾತಿ ಪದ್ಮಾವತಿ ಕೈಕಾಲ ಒತ್ತಿಳತ್ತ ಅಕ್ಕಿ ಪದ್ಮಾವತಿ ಮಲ್ಲೆ ಬೆರಕಿ ಜಾಡಿಸಿ ಮಲ್ಲಮ್ಮ ಗೊತ್ತಳ ಮಲ್ಲಮ್ಮ ಗೊದಾಣ ಮಲ್ಲಮ್ಮ ಮಾತಿ ಅದು ಬಂದ ಹತ್ತಿ ಕಾಲ ಒತ್ಲಕತ್ತು ಹತ್ತಿ ಸುಮ್ಕೊಡ್ಬೇಕಲ್ಲ ಪದ್ಮವ ಏನಂತ ಏ ಮಲ್ಲವ ನಾಚಿಕೆ ಒಬ್ರು ಐತಿಲ್ಲ ನನಗ ಒದ್ದಿನಿ ನಿನಗ್ ಒದ್ದಿನ ಅಂದ್ರೆ ಮತ್ತೆ ಬಂದ ಕಾಲ್ ಹಿಡಿತ ಕೇಳ್ತು ಅವಾಗ ಮಲ್ಲಮ್ಮ ಅಂದಳ ಏನಂತ್ರಿಪ್ಪ ಅತ್ತಿ ನಿಮ್ಗೆ 4-20 ವಯಸ್ಸಾಗ್ಯಾವ 80 ಆಗ್ಯಾವ ನಿಮ್ ಹಣ್ಣು ತೊಗಲಾಗ್ಯದ ನೀವ್ ಅದ್ರೆ ಅಂತ ಚಿಂತಿಲ್ಲ ನನಗ ತಾಯಿ ಅದಕ್ಕೆ ಕೈ ಕಾಲ ಒತ್ತಲಿಕ್ಕೆ ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಗತ್ಲೆ ಈಗಿನ ಹತ್ತಿದ್ಯಾರು ಕೈ ಕಾಲು ಒತ್ತಾಕ್ ಬಂದಾಗ ಜೇರ್ ಒತ್ರಿ ಅಂದ್ರ ಹಳ್ಳಿ ಬಂದು ನಿಮ್ಗೆ ಕಾಲು ಒತ್ತಾ ಇಲ್ಲ ನಿಮ್ಗೆ ಕುತ್ಕಿನಿ ಒತ್ತಕ್ತಾರ ಅವ್ರ ಮೊದಲು ಇರ್ಲಿ ನಗಲಿಕ್ಕೆ ಒಂದು ಮಾತು ಹೇಳಿದೆವು